ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಬಂದಿರುವಂಥ ಜಾಗನೇ ಒಂದು ಒಳ್ಳೆ ಸಖತ್ತಾಗಿರೋ ಆ್ಯಂಬಿಯನ್ಸು. ಇದು ಒಂಥರ ಥೀಮ್ ರೆಸ್ಟೋರೆಂಟ್ ಅಂದರೆ ತಪ್ಪೇ ಆಗೋದಿಲ್ಲ. ವಿಂಟೇಜ್ ಸ್ಟೈಲು ಸಖತ್ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇದಿರೋದು ಮೈಸೂರಲ್ಲೇ ಹೊಸ್ದಾಗಿ ರೀಸೆಂಟಾಗಿ ಓಪನ್ ಆಗಿದೆ. ನಿಮ್ಗೆ ಇಲ್ಲಿ ಎಲ್ಲ ಥರದ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಹಾಗೆ ಆಂಧ್ರ ಸ್ಟೈಲ್ ಫುಡ್ಸು ಪ್ರತಿಯೊಂದು ಸಿಗುತ್ತೆ. ಚಾಟ್ಸು ಕೂಡ ಇರುತ್ತೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಮುಂದೆ ಜಾಗದ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವೀಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಮಿಸ್ ಮಾಡ್ದೇನೆ. ಜಾಗದ ಹೆಸರು ಬಂದು ಸಾರಂಗಿ ಅಂತ. ಇದಿರೋದು ನಿಯರ್ ಇಂಕಲ್ ಫ್ಲೈಓವರ್ ಇದೆಯಲ್ಲ, ಅದರಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದು. ಜಾಗ ಅಂತೂ ಸಖತ್ತಾಗಿದೆ. ಒಳ್ಳೆ ವಿಂಟೇಜ್ ಥೀಮಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಇದೇ ರೀತಿ ಕಂಟೆಂಟ್ಗಾಗಿ. ಈ ಜಾಗದ ಬಗ್ಗೆ ಇನ್ನೊಂದು ವಿಶೇಷತೆನೇ ಹೇಳಲೇಬೇಕು. ಯಾಕೆಪ್ಪ ಅಂತಂದರೆ ಇಲ್ಲಿ ಮಾಡುವಂಥ ಪ್ರತಿಯೊಂದು ಐಟಮು, ಸಣ್ಣ ಐಟಮಿಂದ ದೊಡ್ಡ ಐಟಮ್ವರೆಗೂ ನಿಮಗೆ ಪ್ರತಿಯೊಂದು ಸೌದೆ ಒಲೆಯಲ್ಲೇ ಕುಕ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಗ್ಯಾಸ್ ಯೂಸ್ ಮಾಡೋದೇ ಇಲ್ಲ. ಓಪನ್ ಕಿಚನ್ ಆಗಿರೋದ್ರಿಂದ ನೀವು ಆರಾಮಾಗಿ ಡೈರೆಕ್ಟಾಗಿ ಹೋಗಿ ನೋಡ್ಬೋದು ಯಾವುದ್ರಲ್ಲಿ ಕುಕ್ ಮಾಡ್ತಾರೆ ಅಂತ. ಸಣ್ಣ ಐಟಮ್ ಲೈಕ್ ಕಬಾಬಿಂದ ಹಿಡಿದು ದೊಡ್ಡ ಬಿರಿಯಾನಿ ಪ್ರೋಸೆಸ್ವರೆಗೂ ನಿಮಗೆ ಸೌದೆ ಒಲೆಯಲ್ಲೇ ಕುಕ್ ಮಾಡ್ತಾರೆ. ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಬಿರಿಯಾನಿ ಮೇಕಿಂಗು. ನಾನು ಹೋದಾಗ ಆಲ್ಮೋಸ್ಟ್ ದಮ್ಮಿಗೆ ಹಾಕ್ತಾಯಿದ್ರು. ಅರೋಮ್ಯಾಟಿಕ್ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಮೂಗಕ್ಕೆ ಸಖತ್ ಹೊಡಿತಾ ಇತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿದಾಗ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಕಿಚನಲ್ಲಿ ಸಪ್ರೇಟ್ ಆದಂಥ 3 ಕಿಚನ್ಗಳಿದೆ. ವೆಜ್ಗೆ ಸಪ್ರೇಟು, ನಾನ್ ವೆಜ್ಗೆ ಸಪ್ರೇಟು, ಹಾಗೆ ಎಗ್ಗೂ ಕೂಡ ಸಪ್ರೇಟ್ ಇದೆ. ಇಲ್ಲಿ ವೆಜ್ಗೆ ಯೂಸ್ ಮಾಡಿದಂಥ ಪಾತ್ರೆಗಳನ್ನ ನಾನ್ ವೆಜ್ಗೆ ಯೂಸ್ ಮಾಡಲ್ಲ, ನಾನ್ ವೆಜ್ಗೆ ಯೂಸ್ ಮಾಡಿದಂಥ ಪಾತ್ರೆಗಳನ್ನ ವೆಜ್ಗೆ ಯೂಸ್ ಮಾಡೋದಿಲ್ಲ. ಅದು ಅಲ್ಲದೆ ಇನ್ನೊಂದು ಮೇನ್ ಹೈಲೈಟ್ ಏನಂದರೆ ಎಗ್ಗೂ ಕೂಡ ಸಪ್ರೇಟ್ ಆದಂಥ ಕಿಚನ್ಸ್ ಇದೆ. ಏನೇ ಎಗ್ ಐಟಮ್ಸ್ ಇದ್ದರೂ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರೆ. ವೆಜ್ಜಿಗೂ ಅಷ್ಟೇ, ಅದನ್ನು ನಾನ್ ವೆಜ್ಜಲ್ಲಿ ಮಾಡಲ್ಲ, ನಾನ್ ವೆಜ್ಜಲ್ಲಿ ಮಾಡಿದ್ದನ್ನು ವೆಜ್ಜಲ್ಲಿ ಮಾಡೋದಿಲ್ಲ. ಅಲ್ಲಿಗೆ ಸಪ್ರೇಟ್ ಒಲೆಗಳು ಪ್ರತಿಯೊಂದೂ ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈವನ್ ಕಬಾಬ್ ಬೇಯಿಸೋಕ್ಕೂ ಕೂಡ ನಿಮಗೆ ಸಪ್ರೇಟ್ ಆದಂತಹ ಒಲೆ ಕೂಡ ಮತ್ತು ಸ್ಪೇಸು ಕೂಡ ಇದೆ. ನೋಡ್ಬೋದು, ನಿಮಗೆ ಕಬಾಬನ್ನು ಒಲೆಯಲ್ಲೇ ಬೇಯಿಸ್ತಾ ಇದ್ದಾರೆ. ಯಾಕೆಂದರೆ ತುಂಬ ಜನ ಗ್ಯಾಸಲ್ಲಿ ಅಲ್ಲೇ ಇನ್ಸ್ಟೆಂಟಾಗಿ ಮಾಡಿಕೊಡ್ತಾರೆ, ಬಟ್ ನಿಮಗೆ ಅವರು ಸೌದೆ ಒಲೆಯಲ್ಲೇ ಮಾಡಿಕೊಡ್ತಾರೆ. ಆ ಟೇಸ್ಟೇ ಬೇರೆ ಹೇಳ್ತೀನಿ ನಿಜವಾಗ್ಲೂ. ಯಾಕೆಂದರೆ ಆ ಟೇಸ್ಟ್ಗಳನ್ನೆಲ್ಲ ನಾವು ಮರ್ತೋಗ್ಬಿಟ್ಟಿದ್ದೀವಿ ತುಂಬ ಜನ. ಇವಾಗ ಗ್ಯಾಸು ಅದು ಇದು ಬಂದಿರೋದ್ರಿಂದ ಆ ಒಲೆ ಟೇಸ್ಟು, ನೀವು ಮನೇಲೇನಾದ್ರು ಇದ್ದರೆ ಹೊರಗಡೆ ಹೋಗಿ ಒಂದ್ಸಲ ಸೌದೆ ಒಲೆಯಲ್ಲಿ ಕುಕ್ ಮಾಡಿ ಊಟ ಮಾಡಿ, ಅದ್ರ ಫ್ಲೇವರೇ ಬೇರೆ, ಆ ಫ್ರ್ಯಾಗ್ನೆನ್ಸೇ ಬೇರೆ, ಅರೋಮೆಟಿಕ್ಕೇ ಬೇರೆ ಅಂತೀನಿ. ನೋಡ್ಬೋದು, ಇಲ್ಲಿ ಕಾಲ್ ಸೂಪು ಅಷ್ಟೇ ಸಖತ್ ಟೇಸ್ಟಿಯಾಗಿತ್ತು, ಜ್ಯೂಸಿಯಾಗಿತ್ತು ಅಂತಲೇ ಹೇಳ್ತೀನಿ. ಹೈದ್ರಾಬಾದಿ ಬಿರಿಯಾನಿ ಫ್ಲೇವರ್ಫುಲ್ಲಾಗಿ, ಆ ಚಿಕನ್ ಅಂತೂ ಜ್ಯೂಸಿಯಾಗಿತ್ತು ಅಂತ ಹೇಳ್ತೀನಿ, ಸಖತ್ತಾಗಿತ್ತು. ನನಗಂತೂ ಮೈಸೂರಲ್ಲಿ ಒನ್ ಆಫ್ ದಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ ಚಿಕನ್ ಐಟಮ್ಸು ಅಷ್ಟೇ, ಡ್ರೈ ಐಟಮ್ಸ್ ಆಗಿರ್ಬೋದು, ನಾಟಿಕೋಳಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಹೋದಾಗ ಮಿಸ್ ಮಾಡ್ದೇ ಬಿರಿಯಾನಿ ಜೊತೆಗೆ ಕಬಾಬ್ನ ತೊಗೊಳ್ಳಿ, ಸಖತ್ತಾಗಿರುತ್ತೆ ಟೇಸ್ಟ್ ವೈಸು. ಇನ್ನೊಂದು ಹೇಳಬೇಕು, ಇತ್ತೀಚೆಗೆ ಈ ಹೋಟ್ಲ್ ಬಗ್ಗೆ ತುಂಬ ಜನ ನೆಗೆಟಿವ್ ಆಗಿ ವರ್ಸ್ಟ್ ಸರ್ವೀಸು, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಆಮೇಲೆ ದುಡ್ಡು ಕೊಟ್ಟು ತೊಗೊಬೇಕು ಫಸ್ಟೇ, ಅದೇ ಥರ. ಈಗ ಬೇರೆ ಮೆಕ್ಡೊನಾಲ್ಡ್ಸು ಮತ್ತು ಇನ್ನೊಂದು ಕಡೆ ಹೋದರೆ ಫಸ್ಟೇ ಪೇ ಮಾಡಿ ಆಮೇಲೆ ತಾನೇ ಫುಡ್ ಕೊಡೋದು. ಇಲ್ಲಿ ಓಪನ್ನಾಗಿ ಅವರು ಎಲ್ಲ ಥರನೂ ನೀಟಾಗಿ ಕುಕ್ ಮಾಡಿ ನಿಮ್ಮ ಕಣ್ಣು ಮುಂದೆನೇ ಕೊಡ್ತಾ ಇದ್ದಾರೆ. ಬಟ್ ಜನ ನಂಬಲ್ಲ. ಅದೇ ನಿಮಗೆ ಸಪ್ರೇಟ್ ಒಳಗಡೆ ಇಟ್ಟು ನೀವೆಲ್ಲ ಬಿಲ್ ಪೇ ಮಾಡಿ ಆಮೇಲೆ ಯಾವುದೋ ಒಂದೊಂದು ತಂದು ಕೊಡ್ತಾರೆ, ಬಟ್ ಅದನ್ನು ನಾವು ಕಣ್ಣು ಮುಚ್ಕೊಂಡು ತಿಂತೀವಿ. ಬಟ್ ಇಲ್ಲಿ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಅವ್ರು ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ, ಹಾಗೆ ಸರ್ವಿಸ್ ಕೊಡೋಕ್ಕೂ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ದೆರ್ ಆರ್ ಸಮ್ ನೆಗೆಟಿವ್ಸ್ ಇದೆ, ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಾನು. ಬಟ್ ಟೈಮ್ ಕೊಡಿ, ಮತ್ತು ನೀವೇನಾದರೂ ಅಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅವ್ರಿಗೆ ಹೋಗಿ ಹೇಳಿ, ಈ ಥರ ಪ್ರಾಬ್ಲಮ್ ಆಯಿತು, ಸರಿ ಮಾಡ್ಕೊಳ್ಳಿ ಅಂತ. ಮೇ ಬಿ ಅವ್ರಿಗೆ ಅದು ಸರಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗ್ಬೋದು ಫೀಡ್ಬ್ಯಾಕ್ ಕೊಟ್ಟರೆ. ಜಾಗದ ಹೆಸರು ಬಂದು ಸಾರಂಗಿ ದ ವಿಂಟೇಜ್ ಕಿಚನ್ ಅಂತ. ಇದಿರೋದು ಇನ್ಕಲ್ ಫ್ಲೈಓವರ್ ಆದಮೇಲೆ 2 ಕಿಲೋಮೀಟರ್ಸ್ ದೂರದಲ್ಲಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಇದೇ ರೀತಿ ಕಂಟೆಂಟ್ಗಾಗಿ. ನಾಳೆ